ಕೃಷ್ಣ ಪ್ರಜ್ಞೆಯ ಬಗ್ಗೆ ಸ್ವತಃ ಶ್ರೀ ಕೃಷ್ಣನೇ 5ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ವಿವರಣೆಯನ್ನ ಕೊಡ್ತಿದ್ದಾರೆ. ಅವರು ಹೇಳ್ತಾರೆ, ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಹಾಗೂ ಆಶ್ರಯಗಳೆಲ್ಲ ಯಾವಾಗ ಅವನು ಪರಮಪ್ರಭುವಿನಲ್ಲಿ ನೆಲೆಗೊಳಿಸ್ತಾನೋ ಆಗ ಪರಿಪೂರ್ಣ ಜ್ಞಾನವು ಅವನ ಸಂಶಯಗಳನ್ನೆಲ್ಲ ನಾಶ ಮಾಡಿ ಅವನನ್ನ ಪರಿಶುದ್ಧವನ್ನಾಗಿ ಮಾಡಿಸತ್ತೆ. ಇದರಿಂದ ಅವನು ಡೈರೆಕ್ಟ್ ಆಗಿ ಮುಕ್ತಿ ಮಾರ್ಗದಲ್ಲಿ ಮುನ್ನಡಿತಾನೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೃಷ್ಣ ಹೇಳಿರುವಂತಹ ಪಾಯಿಂಟ್ಸ್ ಗಳನ್ನು ನಾವು ಅಬ್ಸರ್ವ್ ಮಾಡೋಣ. ಮನಸ್ಸು, ಬುದ್ಧಿ, ಶ್ರದ್ಧೆ ಹಾಗೂ ಆಶ್ರಯ, ಇದನ್ನೆಲ್ಲ ಸೇರಿಸಿ ಒಂದೇ ವರ್ಡ್ ಆಗಿ ನಾವು ಹೇಳಬೇಕು ಅಂದ್ರೆ ಅದು ಪ್ರಜ್ಞೆ. ಇಲ್ಲಿ ಶ್ರೀಕೃಷ್ಣ ಪರಮಪ್ರಭುವಿನಲ್ಲಿ ನಾವು ನಮ್ಮ ಪ್ರಜ್ಞೆಯನ್ನು ನೆಲೆಗೊಳಿಸಬೇಕು ಅಂತ ಹೇಳ್ತಿದ್ದಾರೆ. ಹಾಗಂದ್ರೆ ಆ ಪರಮಪ್ರಭು ಯಾರು? ಭಗವದ್ಗೀತೆಯನ್ನ ನೀವು ಓದಿ ಮುಗಿಸೋ ಅಷ್ಟರಲ್ಲಿ ಈ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿರುತ್ತೆ. ಅದೇ ಪ್ರಶ್ನೆಗೆ ಉತ್ತರ ನಿಮಗೆ ವೇದಗಳನ್ನೆಲ್ಲ ಓದಿ ಮುಗಿಸಿದ ನಂತರ ಕೂಡ ಸಿಗತ್ತೆ. ಅದೇ ಪರಮ ಪುರುಷ ಶ್ರೀಕೃಷ್ಣ ಆಗಿರ್ತಾನೆ. ಹಾಗಾಗಿ ನಾವು ಕೃಷ್ಣನಲ್ಲಿ ನಮ್ಮ ಪ್ರಜ್ಞೆಯನ್ನ ನೆಲೆಗೊಳಿಸಿದ್ರೆ ಅದನ್ನೇ ನಾವು ಕೃಷ್ಣ ಪ್ರಜ್ಞೆ ಅಂತ ಕರೆಯೋದು. ಹರೇ ಕೃಷ್ಣ.